ಮೊನ್ನೆ ನಡೆದಂಥ ಕೋರ್ ಕಮಿಟಿಯಲ್ಲಿ ಸನ್ಮಾನ್ಯ ನಮ್ಮ ರಾಜ್ಯದ ಉಸ್ತುವಾರಿಗಳಾದಂಥ ರಾಧಾ ಮೋಹನ್ ಅಗ್ರವಾಲ್ ಅವರು ಕೋರ್ ಕಮಿಟಿಯನ್ನು ಕರೆದಿದ್ದರು. ರಾಜ್ಯಾಧ್ಯಕ್ಷರ ಹಿಡ್ಕೊಂಡು 7 ಗಂಟೆಗೆ ಕೋರ್ ಕಮಿಟಿ ಪ್ರಾರಂಭ ಆಯಿತು. 7 ಗಂಟೆಗೆ ಕೋರ್ ಕಮಿಟಿ ಪ್ರಾರಂಭ ಆದ ನಂತರ ಬೇರೆ ಬೇರೆ ವಿಚಾರಗಳು, ಯಾವ ಜಿಲ್ಲೆಗಳಲ್ಲಿ ಯಾರ್ಯಾರು ಅಧ್ಯಕ್ಷರಾಗಬೇಕು, ಮುಂಚೆ ಪಾರ್ಟಿ ಯಾವ ರೀತಿಯಲ್ಲಿ ಸಂಘಟನೆಯನ್ನು ಮಾಡಬೇಕು, ಸಂಘಟನೆ ಜೊತೆಯಲ್ಲಿ ಈ ರಾಜ್ಯದಲ್ಲಿ ಪುನಃ ಅಧಿಕಾರಕ್ಕೆ ಬರಬೇಕು, ಯಾವ ರೀತಿಯಲ್ಲಿ ಬರಬೇಕು ಅನ್ನೋಂಥ ವಿಚಾರವನ್ನು ಚರ್ಚೆ ಆಯಿತು. ಹತ್ತತ್ರ 1 ತಾಸು ತನಕ ಕೂಡ ಭಾಳಷ್ಟು ಒಂದು ರೀತಿ ಸಮಾಧಾನದಿಂದನೇ ಅಲ್ಲಿ ಚರ್ಚೆ ಆಗ್ತಾಯಿತ್ತು. ಅವರು ಸನ್ಮಾನ್ಯ ಉಸ್ತುವಾರಿಗಳಾದಂಥ ಸನ್ಮಾನ್ಯ ರಾಧಾ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ಅಂದ್ರೆಗಿನ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನೋ ಆ ರೀತಿಯಲ್ಲಿ ಅಸಹ್ಯವಾಗಿ ನೋಡಿ ನನ್ನ ಮುಖದ ಮೇಲೆ, ಅಂದರೆ ಆ ಕಡೆ ಈ ಕಡೆ ಕೂಡ ಒಳ್ಳಿಲ್ಲ, ಆತ ಹೆಂಗೆ ನೋಡಿದ್ದಂಥ ಕಣ್ಣುಗಳು ನೋಡಿದ್ರೆ ಅಂದರೆ ಎಷ್ಟು ಆ ಮನುಷ್ಯನಲ್ಲಿ ನನ್ನ ಮೇಲೆ ಯಾರೋ ಏನೋ ಹೇಳಿ ಯಾವ ರೀತಿಯಲ್ಲಿ ಆ ಮನುಷ್ಯನನ್ನು ಮನಸ್ಸು ಯಾವ ರೀತಿಯಲ್ಲಿ ಪಾಯ್ಸನ್ ಮಾಡಿದರೂ ಗೊತ್ತಿಲ್ಲ ಆಗಲಿ, ಆ ಮನುಷ್ಯ ನೇರವಾಗಿ ನೋಡಿ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದ, ಶ್ರಾಮ್ಲವರು ಇವತ್ತು ಸಂಡೂರು ಸೋಲಲಿಕ್ಕೆ ನೀನೇ ಕಾರಣ ಅನ್ನಂಥ ಆರೋಪಣೆಯನ್ನು ಮಾಡಿದರು. ನಾನು ಹೇಳಿದೆ, ನೋಡಿ ಸರ್, ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ. ಯಾಕಂದರೆ ನಾನು ನಾಮಿನೇಷನ್ ಆದ ನಂತರ ನಾಮಿನೇಷನ್ ದಿನ ಹೋಗಿದ್ದೀನಿ, ನಾಮಿನೇಷನ್ ಆದ ನಂತರ ಕೂಡ ಕೊನೆಯ ದಿನದ ತನಕ ಕೂಡ ಒಂದು ದಿನ ಶಿಗ್ಗಾವಿನ ನಮ್ಮ ಭರತ್ ಬೊಮ್ಮಾಯಿ ಅವ್ರ ಪರವಾಗಿ ಪ್ರಚಾರವನ್ನು ಮಾಡಿದ್ದೀನಿ. ನಂತರ ಉಳಿದಂಥ ಎಲ್ಲ ದಿನಗಳು ನಾನು ಸಂಡೂರಲ್ಲೇ ನಾನು ಕೆಲಸವನ್ನು ಮಾಡಿದ್ದೀನಿ. ಬಹುಶಃ ಈ ರೀತಿ ಆರೋಪಣೆ ಮಾಡೋದ್ರಿಂದ ನಾನು ಇವತ್ತು ಸುಮಾರಾಗಿ 30 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡ್ತಾಯಿದ್ದೀನಿ, ಇವತ್ತು ಕಳಂಕವನ್ನು ಹೊತ್ಕೊಂಡಂಗೆ ಆಗುತ್ತೆ ಅಂತೇಳಿ ನಾನು ಅವ್ರಿಗೆ ಉಸ್ತುವಾರಿಗಳಾದಂಥ ರಾಧಾ ಮೋಹನ್ ಅಗ್ರವಾಲ್ಗೆ ಅವ್ರಿಗೆ ನಾನು ತಿಳಿಸಿದ ನಂತರ ಕೂಡ ಅವ್ರು ಏನು ಹೇಳಿದ್ರು, ಇಲ್ಲ ನೀವೆಲ್ಲ ಸರಿ ಇಲ್ಲ, ನೀವೆಲ್ಲ ಕೂಡ ಡಬಲ್ ಗೇಮ್ ಮಾಡ್ತೀರಿ, ನೀವೆಲ್ಲ ಹಿಂಗೆ ಮಾಡ್ತೀರಿ ಹಂಗೆ ಮಾಡ್ತೀರಿ. ನೋಡಿ ಸರ್, ಈ ರೀತಿ ನೀವು ಆರೋಪಣೆ ಮಾಡೋದು ಸರಿಯಲ್ಲ. ಯಾಕಂದರೆ ಯಾರು ತಪ್ಪಿದಸ್ತಿದ್ದಾರೋ ಅವ್ರ ಬಗ್ಗೆ ನೀವು ಹೇಳ್ರಾಗಲಿ, ನಮ್ಮ ಬಗ್ಗೆ ನೇರವಾಗಿ ನೀವೇ ಸಂಡೂರು ಸೋಲಲಿಕ್ಕೆ ಕಾರಣ ಅನ್ನೋಂಥ ಮಾತು ಏನು ಹೇಳೋಕ್ಕೆ ಹೋಗ್ತಾಯಿದ್ರು, ಅದು ಸರಿಯಲ್ಲ ಅನ್ನೋಂಥದ್ದು ನಾನು ಗಟ್ಟಿಯಾಗಿ ವಾದಿಸಿದೆ. ಯಾಕಂದರೆ ಇವತ್ತು ನನ್ನ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಕಳಂಕಿಲ್ಲಾರ್ದಂತೆ, ಯಾರೇ ಆರೋಪಣೆ ಮಾಡಲಿ ಕಳಂಕಿಲ್ಲಾರ್ದಂತೆ ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದೀನಿ. ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಕೂಡ ನಾನು ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದೆ, ನೋಡಿ ಸರ್, ಈ ರೀತಿ ಆರೋಪಣೆ ಮಾಡೋದು ಬೇಡ. ಹಂಗಂದರೆ ನಾನು ನೇರವಾಗಿ ನೀವು ಈ ರೀತಿ ನನ್ನ ಅಪಮಾನ ಮಾಡ್ತಾಯಿದ್ದೀರಿ, ನನ್ನ ನೋವನ್ನು ಕೊಡ್ತಾಯಿದ್ರಿ. ಎಲೆಕ್ಷನ್ದಲ್ಲಿ ಕೂಡ 2 ಬಾರಿ ಸೋತೋಗಿದ್ದೀನಿ, ನಾನು ಲೋಕಸಭೆ ಸೋತೀನಿ, ವಿಧಾನಸಭೆ ಕೂಡ ಸೋತೋಗಿನಿ, ನೋವು ಅಂತ ಐತೆ. ಇವತ್ತು ಗಾಯದ ಮೇಲೆ ಬರೆ ಹೇಳೋಕ್ಕೆ ಹೋಗಬೇಡ್ರಿ, ದಯವಿಟ್ಟು ಈ ರೀತಿ ಮಾಡೋದ್ರಿಂದ ನನಗೆ ಇಷ್ಟ ಇಲ್ಲ ಅಂತೇಳಿ ನಾನೇನು ಮಾಡಿದೆ, ಎದ್ದು ಹೋಗೋಕ್ಕೆ ಪ್ರಯತ್ನವನ್ನು ಮಾಡಿದಂಥ ಟೈಮಲ್ಲಿ ಸನ್ಮಾನ್ಯ ಎಲ್ಲ ನಮ್ಮ ನಾಯಕರು, ನಮ್ಮ ಬಸವರಾಜ ಬೊಮ್ಮಾಯಿರಿದ್ದರು, ಅಶೋಕ್ ಅವರಿದ್ದರು, ನಂತರ ನಮ್ಮ ಸದಾನಂದ ಗೌಡರು ಇದ್ದರು, ನಂತರ ನಮಗೆ CT ರವಿ ಅವರಿದ್ದರು. ಅವರೆಲ್ಲರೂ ಸೇರಿ ರಾಮ್ಲು ಹಂಗೆ ಎದ್ದೋಳೋದು ಅದು ಶೋಭೆ ಅಲ್ಲ ಅಂತ ಹೇಳಿದ್ರು. ಇಲ್ಲ, ನಾನು ಎದ್ದೋಳಕ್ಕೆ ಹೋಗಲ್ಲ ಸರ್, ಇವತ್ತು ನನ್ನ ನೋವಾಗಿದೆ, ಅದನ್ನು ವ್ಯಕ್ತಪಡಿಸಲಿದ್ರೆ ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ವಿಚಾರವನ್ನು ನಾನು ಪ್ರಸ್ತಾಪನೆಯನ್ನು ಮಾಡಲಿದೆ. ಅವ್ರು ಹೇಳಿದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೀನಿ, ಹೇಳಿದರೆ ನಾನು ತಪ್ಪಿಸಲಾಗ್ತೀನಿ ಅಂತೇಳಿ ಅವ್ರು ಏನು ಮಾಡಿದ್ದಾರೆ. ನಾನು ತಕ್ಷಣ ಅವ್ರಿಗೆ ನಾನು ತಿಳಿಸಿದೆ, ನಾನು ತಿಳಿಸಿದೆ, ಈ ರೀತಿ ಮಾತಾಡಬೇಡ್ರಿ ಸರ್ ಅಂತ ಹೇಳಿದೆ. ನಾನು ಹಂಗೆ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ನಾನು ರಾಜ್ಯಾಧ್ಯಕ್ಷರ ಕಡೆ ನೋಡಿದೆ, ನಾನು ರಾಜ್ಯಾಧ್ಯಕ್ಷರೇ, ಇವತ್ತು ನನ್ನ ರಕ್ಷಣೆಗೆ ನೀವು ಬರಬೇಕಾಗಿತ್ತು. ಯಾಕಂದರೆ ಇವತ್ತು ಪಾರ್ಟಿಯ ರಾಜ್ಯಾಧ್ಯಕ್ಷರು ತಾವೇ ಆಗಿದ್ರಿ, ನನ್ನ ರಕ್ಷಣೆಗೆ ತಾವು ನಿಲ್ಲಬೇಕಾಯಿತು. ಅವರು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದ್ರಿಗಿನ ಸಂಪೂರ್ಣವಾಗಿ ಸೋಲು ನಿನ್ನಿಂದನೇ ಆಗಿದೆ ಅನ್ನೋಂಥ ಆರೋಪಣೆ ಮಾಡೋಂಥ ಟೈಮಲ್ಲಿ ನನ್ನ ಪರವಾಗಿ ನೀನು ನಿಲ್ಲಬೇಕಾಯಿತು, ನಿಂದಿಲ್ಲ ಅಂದರೆ ನಾನು ಮತ್ತೆ ಹಿಂದಕ್ಕೆ ಹೋಗಿ ಮಾತಾಡೋನಲ್ಲ, ನಾನು ನಿನ್ನ ಮುಖದ ಮೇಲೆ ಮಾತಾಡ್ತಾ ಇದ್ದೀನಿ. ಹಿಂಗೆ ಅವ್ರು ಅಂದರೆ ಕೂಡ ನಾನು ರಕ್ಷಣೆ ಮಾಡಿಲ್ಲ ಅನ್ನೋಂಥದ್ದು ಹೇಳಿದ ತಕ್ಷಣ ರಾಮ್ಲು ನಾನೇನು ಮಾಡಲಿ, ನಾನೇನು ಮಾಡೋಕ್ಕಾಗುತ್ತೆ ಅಂತ. ನೋಡಪ್ಪ, ನೀನೊಬ್ಬ ಅಧ್ಯಕ್ಷನಾಗಿ ನಿನ್ನ ರಕ್ಷಣೆಗೆ ಬಾ ಅಂತ ಕೇಳಿದ್ದೀನಿ ನಾನು. ಅಂದರೆ ನೀನು ರಕ್ಷಣೆಗೆ ಬರಲ್ಲ, ನಾನು ಏನು ಮಾಡಲಿ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಆಯ್ತಪ್ಪ, ಅವ್ರು ಹೇಳಿದ್ದೆ ಕರೆಕ್ಟ್ ಅಂದ್ಕೊಂಡು ಅವ್ರು ತಿಳ್ಕೊಂಡಿರ್ತಾರೆ, ಅವ್ರಿಗೆ ಲಾಸ್ಟ್ಗೆ ಏನಾಗಲಿ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಮಾಡಿರಿ ಅಂತ ಹೇಳಿದ್ರೆ ಸದಾನಂದ ಗೌಡರು ಎದ್ರು.
ಸದಾನಂದ ಗೌಡ್ರು ಏನಂದ್ರೆ ಹೇಳಿದ್ರೆ ಅಂದರೆ, ಸದಾನಂದ ಗೌಡರು ರಾಮುಲು ಅವರೇ, ಇವತ್ತು ನೀವು ರಾಧಾಮೋಹನ್ ಅಗ್ರವಾಲ್ ಅವರೇ ನೇರವಾಗಿ ರಾಮುಲು ಅವ್ರ ಮೇಲೆ ಆರೋಪಣೆ ಮಾಡಿದ್ರಿ. ಇವತ್ತು ಈ ಸಂಡೂರಿನ ಸೋಲಿನ ಬಗ್ಗೆ ನನಗೆ ಇವತ್ತು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಆ ಜವಾಬ್ದಾರಿ ವಹಿಸಿದ ನಂತರ ಸಂಡೂರಿಗೆ ನಾನೇ ಹೋಗಿ ಬಂದಿದ್ದೀನಿ. ನಾನು ಹೋಗಿ ಬಂದ ನಂತರ ಎಲ್ಲ ವರದಿಗಳನ್ನು ನಾನು ಕಲೆಕ್ಟ್ ಮಾಡಿಕೊಂಡಿದ್ದೀನಿ. ಕಲೆಕ್ಟ್ ಮಾಡಿಕೊಂಡ ನಂತರ ಇನ್ನು ವರದಿನ ಪಾರ್ಟಿಗೆ ಒಪ್ಪಿಸಿಲ್ಲ. ನಾನು ಪಾರ್ಟಿಗೆ ನಾವು ಏನು ಒಪ್ಪಿಸ್ಬೇಕಾಯಿತು ಒಪ್ಪಿಸಿಲ್ಲ. ಇನ್ನೊಂದು 2-3 ದಿನಗಳಿಗೆ ಒಪ್ಪಿಸ್ತೀನಿ. ಅಷ್ಟು ಒಳಗಡೆನೆ ರಾಮುಲು ಅವರೇ ನೀವು ತಪ್ಪಿದಸ್ತರು, ನಿಮ್ಮಿಂದನೇ ಸೋಲಾಗಿದೆ ಅಂತೇಳಿ ಹೆಂಗೆ ಮಾತಾಡ್ತೀರಿ ಅಂತೇಳಿ ಅವರು ಸದಾನಂದ ಗೌಡರು ಸಿಟ್ಟಾದರು. ಸಿಟ್ಟಾದಂಥ ಟೈಮಲ್ಲಿ ಇಲ್ಲ, ಅವ್ರು ಸ್ವಲ್ಪ ಹೊತ್ತಾದಮೇಲೆ ಅವ್ರು ಹೇಳಿದ್ರು, ನನ್ನ ಮಾತುಗಳನ್ನು ನಾನು ವಾಪಸ್ ತೊಗೊತೀನಿ ಅನ್ನೋಂಥ ಮಾತು ರಾಧಾಮೋಹನ್ ಅಗ್ರವಾಲ್ ಹೇಳಿದ್ರು. ಹೇಳಿದ ತಕ್ಷಣ ನನಗೆ ಏನನ್ನಿಸಿದಂದ್ರಿಗ, ಎಲ್ಲೋ ಒಂದು ಕಡೆ ಇವತ್ತು ನಾನು ಒಂದೇ ಹೇಳಿದೆ ನೋಡಪ್ಪ, ಎಲ್ಲೋ ಒಂದು ಕಡೆ ನೀವು ಕೇಳಿದಂಥ ಮಾತು ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾತನ್ನು ಕೇಳಿಕೊಂಡು, ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದಾನಂದ್ರೆ ಎಲ್ಲರ ಜಗಜ್ಜಾಹೀರಾಗಿದೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕ್ಕೋಸ್ಕರವಾಗಿ, ಅದೆಲ್ಲ ಬಂಗಾರ ಹನುಮಂತವ್ರ ಅಭ್ಯರ್ಥಿಯಾಗಿ ಅವರು ಹೇಳಿದಕ್ಕೋಸ್ಕರವಾಗಿ ನನ್ನ ಮೇಲೆ ಆರೋಪಣೆ ಮಾಡೋದು ನನಗೆ ಸರಿಯಲ್ಲ. ಈ ರೀತಿ ಯಾರೋ ಹೇಳಿದಂಥ ಮಾತು ಕೇಳ್ತೀನಿ ಅಂದ್ರೆ ನೀನು ನನ್ನ ಮೇಲೆ ಆರೋಪಣೆ ಮಾಡೋಂಥ ಟೈಮಲ್ಲಿ ರಾಮುಲು ಏನು ಅಂತೇಳಿ ಅವ್ರು ತಿಳ್ಕೊಬೇಕಾಯ್ತು. ತಿಳ್ಕೊಳ್ಳಾರ್ದಂತನೇ ನೇರವಾಗಿ ಆರೋಪಣೆ ಮಾಡಿದ್ರಿಗಿನ ಎಷ್ಟು ನೋವಾಗುತ್ತೆ ಒಂದ್ಸಲ ಅರ್ಥ ಮಾಡ್ಕೊಳ್ರಿ. ಹಂಗಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, ಇಲ್ಲಪ್ಪ ನನಗೇನು ಕೋಪ ಆಗಿದೆ, ನನಗೆ ಇಷ್ಟ ಇಲ್ಲ ಅನ್ನೋಂಥ ಟೈಮಲ್ಲಿ ಕೂಡ ಎಲ್ಲರೂ ಸಮಾಧಾನ ಮಾಡಿ ಅವರಂದರು ಅದೊಂದರು ಇದೊಂದರು ಮಾತಾಡಿಕೊಂಡು ಆಯ್ತಪ್ಪ ಮುಕ್ತಾಯ ಮಾಡೋಣ ಅಂತೇಳಿ ಮುಕ್ತಾಯ ಮಾಡಿ ಮತ್ತೆ ಪುನಃ ಹೊರಗಡೆ ಬಂದು ನಾನು ಪ್ರೆಸ್ ಹತ್ರ ನಿಂತು ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ಬೇಕು ಅಂದ್ಕೊಂಡಿದ್ದೆ. ಆವಾಗ CT ರವಿಯವರು ರಾಜ್ಯಾಧ್ಯಕ್ಷ ಬಂದು, ರಾಮುಲು ನಮ್ಮ ಕೋರ್ ಕಮಿಟಿ ವಿಚಾರ ಎಲ್ಲಿ ಕೂಡ ಹೊರಗಡೆ ನನಗೆ ಕೂಡ ಮಾತಾಡಬಾರ್ದು ಅಂದ್ಕೊಂಡಿದ್ದೆ ಸರ್, ಆದರೂ ಕೂಡ ನಾವು ಮಾತಾಡಬಾರ್ದು ಅಂದ್ಕೊಂಡಿದ್ದೆ, ನಾನು ಮಾತಾಡ್ಬೇಕು ಅಂದ್ಕೊತ ಇದ್ದೀನಿ ಅಂದರೆ, ಬ್ಯಾಡ ರಾಮುಲು ಈ ವಿಚಾರ ಮಾತಾಡಬೇಡ್ರು ಅಂತೇಳಿ ಅವ್ರು ಹೇಳಿದ ತಕ್ಷಣವೇ ಪುನಃ ನಾನು ವಾಪಸ್ ಹೋಗ್ಬಿಟ್ಟೆ. ವಾಪಸ್ ಹೋದ ತಕ್ಷಣವೇ ಬೆಳಗ್ಗೆ ಏನಾಗಿದೆ ಎಲ್ಲ ಮಾಧ್ಯಮಗಳಲ್ಲಿ ಈ ಕೋರ್ ಕಮಿಟಿದಲ್ಲಿ ಹಿಂಗಾಯಿತು ಹಿಂಗಾಯಿತು ಅಂತೇಳಿ ಎಲ್ಲ ವಿಚಾರಗಳು ಮಾಧ್ಯಮಗಳಲ್ಲಿ ಬರೋದು ಪ್ರಾರಂಭ ಆಯಿತು. ಪ್ರಾರಂಭ ಆದಂಥ ಟೈಮಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ. ಇವತ್ತು ನಾನು ಅಕಸ್ಮಿತವಾಗಿ ಅಲ್ಲಿ ಪ್ರಾರಂಭ ಆದಂಥ ಟೈಮಲ್ಲಿ ರಾಮುಲು ಅವರು ಏನು ಹೇಳಿಲ್ಲ ಅಂತ ಹೇಳಿದ್ರೆ ನಾನು ತಪ್ಪಿತಸ್ಥನಾಗ್ಬಿಡ್ತೀನಿ. ಯಾಕಂದರೆ ಕ್ಲಾರಿಫಿಕೇಷನ್ ಕೊಡಬೇಕಾಯ್ತು ನನ್ನ ಧರ್ಮ ಆಗಿರೋ ಕಾರಣ, ಯಾರು ಹೇಳಿದಾರೋ ಎಲ್ಲಿ ಮಾಧ್ಯಮದಲ್ಲಿ ಎಲ್ಲಿ ಗೊತ್ತಾಗಿದೆನೋ ಗೊತ್ತಿಲ್ಲ, ಮಾಧ್ಯಮದಲ್ಲಿ ಬಂದ ತಕ್ಷಣ ನಾನೇನು ಮಾಡಿದೆ, ನಾನು ನಿನ್ನೆ ಸ್ವಲ್ಪ ಬೇರೆ ಕಡೆ ಹೋದಂಥ ಟೈಮಲ್ಲಿ ಅವರು ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ತಮ್ಮನ್ನು ಆದಿ ಹಿಡ್ಕೊಂಡು ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ನನ್ನ ಹತ್ರ ಮಾತಾಡುವಂಥ ಟೈಮಲ್ಲಿ ಭಾಳ ಸ್ಪಷ್ಟವಾಗಿ ಕ್ಲಾರಿಫಿಕೇಷನ್ ಕೊಟ್ಟೆ. ನಾನು ಇಂಥ ಪರಿಸ್ಥಿತಿಯಲ್ಲಿ ನೋಡಿ ಸರ್, ಜೀವನದಲ್ಲಿ ಯಾವತ್ತೂ ಕೂಡ ಪಾರ್ಟಿ ಅಂದ ತಕ್ಷಣ ತಾಯಿ ಇದ್ದಂತೆ. ಯಾವತ್ತೂ ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವತ್ತೂ ಕೂಡ ತಾಯಿಗೆ ದ್ರೋಹ ಮಾಡೋಂಥ ಕೆಲಸ ನಾವು ಮಾಡೋಕ್ಕೆ ಹೋಗಲ್ಲ. ಯಾವತ್ತಿದ್ರೂ ಕೂಡ ನೇರವಾಗಿ ಮಾಡ್ತೀವಿ ಅಂದರೆ ಮಾಡ್ತೀವಿ, ಮಾಡಲ್ಲ ಅಂದರೆ ಮಾಡಲ್ಲ, ನೇರವಾಗಿ ಹೇಳ್ತೀವಿ. ಯಾವತ್ತೂ ಕೂಡ ನನಗೆ ಭಾಳಷ್ಟು ಮಂದಿ ಕೇಳಿದಂಥ ಟೈಮಲ್ಲಿ ಕೂಡ ಆ ಕಲ್ಚರ್ ಅನ್ನೋಂಥದ್ದು ನಮ್ಮ ಯಾವತ್ತೂ ಕೂಡ ಆ ರೀತಿ ಮಾಡೋಂಥ ವ್ಯಕ್ತಿಗಳೇ ನಾವಲ್ಲ ಅನ್ನೋಂಥ ಕ್ಲಾರಿಫಿಕೇಷನ್ ಕೂಡ ನಿನ್ನೆ ಕೊಡೋಂಥ ಕೆಲಸ ಮಾಡಿದ್ದೀನಿ. ಮಾಧ್ಯಮಗಳು ಕೂಡ ಎಲ್ಲ ವಿಚಾರಗಳನ್ನು ತಿಳಿಸುವಂಥ ಕೆಲಸ ನಾನು ಮಾಡಿದ್ದೀನಿ. ಹಂಗಾಗಿ ಇವತ್ತು ನೋವಾದಂಥ ಟೈಮಲ್ಲಿ ಅವರು ಭಾಳಷ್ಟು ಮಂದಿ ಕೇಳಿದ್ರು, ಏನಪ್ಪ ರಾಮುಲು ಅವರು ಪಾರ್ಟಿ ಬಿಟ್ಟು ಹೋಗ್ತೀರಾ ಹಿಂಗೆ ಅಂತ ಹೇಳಿ ನಾನು ಹೇಳಿದೆ, ಪಾರ್ಟಿ ಬಿಟ್ಟು ಹೋಗೋಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಕೂಡ ಆ ರೀತಿ ಪಾರ್ಟಿ ಬಿಟ್ಟು ಹೋಗೋಂಥ ಪ್ರಶ್ನೆ ಇಲ್ಲ. ಮುಂದಕ್ಕೂ ಕೂಡ ನಾನು ಹೈಕಮಾಂಡ್ ಅವ್ರನ್ನ ನಾನು ಕೇಳ್ಕೊತೀನಿ, ಪ್ರೈಮ್ ಮಿನಿಸ್ಟರ್ಗಳ ಹತ್ರ ಹೋಗ್ತೀನಿ. ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹಿಂಗೆ ಆಗಿದೆ ಅಂತ, ಯಾಕಂದರೆ ಪ್ರೈಮ್ ಮಿನಿಸ್ಟರ್ ನನಗೆ ವಿಶೇಷವಾಗಿ ಮುಂಚೆಯಿಂದ ಕೂಡ ನನಗೆ ಲೋಕಸಭಾ ಸದಸ್ಯರಿದ್ದಂಥ ಟೈಮಲ್ಲಿ ನಾನು 2 ಬಾರಿ 6 ಬಾರಿ MLA ಇದ್ದಂಥ ಟೈಮಲ್ಲಿ ಕೂಡ ನನಗೆ ಯಾವತ್ತೂ ಗುಜರಾತಿನ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಕರ್ನಾಟಕ ಬಂದಂಥ ಟೈಮ್ ನಾನೇ ಅವ್ರ ಜೊತೆಲಿ ಇರ್ತಾಯಿದ್ದೆ. ಸುಮಾರಿಗೆ ಈ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಪ್ರವಾಸ ಮಾಡಲಿ ನರೇಂದ್ರ ಮೋದಿಜಿಯವ್ರ ಜೊತೆಲಿ ನಾನೇ ಅವ್ರ ಜೊತೆಲಿ ಎಸ್ಕಾಟ್ ಮಾಡ್ತಾ ಎಲ್ಲ ವಿಚಾರಗಳಲ್ಲಿ ನಾನು ಅವ್ರ ಜೊತೆಲಿ ಪ್ರಯಾಣ ಕೂಡ ಮಾಡಿದ್ದೀನಿ. ಜೊತೆಲಿ ನನಗೆ ಎಲ್ಲೇ ಕಂಡ್ರೆ ಕೂಡ ಭಾಳ ಗೌರವವಾಗಿ ಮಾತಾಡಿದೆ. ಅಂಥವ್ರ ಹತ್ರ ನನ್ನ ವಿಶ್ವಾಸ ಕಳ್ಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರವಾಗಿ ನಾನೇನು ಹೇಳಿದೆ, ಪ್ರೈಮ್ ಮಿನಿಸ್ಟರ್ ಹತ್ರ ತಿಳಿಸಿ. ಅಮಿತ್ ಶಾ ಅವರು ಕೂಡ ಪಾಪ ನನಗೆ ಅನೇಕ ಬಾರಿ ರಾಮುಲು ಈ ಆಪ್ತೋ ಜಮೀನ್ಸಿ ಹುಟ್ಟುಕು ಆಯಿಸೋ ಲೀಡರ್ ಅಂದರೆ ಕೆಳಮಟ್ಟದಿಂದ ಬೆಳೆದಂಥ ಲೀಡರ್ ಅಂತೇಳಿ ಅಮಿತ್ ಶಾ ಅವರು ಹೇಳ್ತಿರ್ತಾರೆ. ಇನ್ನು ರಾಜನಾಥ್ ಸಿಂಗ್ ಅವರು ನನಗೆ ಒಂದು ರೀತಿ ಅಂದ್ರಿಗಿನ ನಮ್ಮ ಮನೇಲಿ ಯಾವ ರೀತಿಯಲ್ಲಿ ಹಣ್ಣವ್ರು ನೋಡ್ಕೊತ ಆ ರೀತಿ ನಿತಿನ್ ಗಡ್ಕರಿ ಅವರು, ಪ್ರಕಾಶ್ ಜಾವಡೇಕರ್, ಸುಷ್ಮಾ ಸ್ವರಾಜ್ ಇಲ್ಲ, ಎಲ್ಲರೂ ಕೂಡ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಥ ಕ್ಯಾಬಿನೆಟ್ ಮಿನಿಸ್ಟ್ರುಗಳಲ್ಲಿ ಹತ್ತತ್ರ ಎಲ್ಲರೂ ಕೂಡ ಬೇಕಾದಂಥವ್ರು ಇದ್ದಾರಪ್ಪ. ಅವ್ರು ಎಲ್ಲರೂ ಕೂಡ ತಿಳಿಸ್ತೀನಿ. ಯಾಕಂದರೆ ನಾಳೆ ಏನಾಗುತ್ತೆ ಅಂದ್ರಿಗಿನ ಹೇಳಿದ್ದೆಲ್ಲ ಕೂಡ ಸತ್ಯ ಅಂದ್ಕೊಂಡು ಹೆಂಗಿರುತ್ತಂದ್ರಿಗಿನ ಯಾವತ್ತೂ ಕೂಡ ಸುಳ್ಳು ಅನ್ನೋಂಥದ್ದು, ಈ ಸುಳ್ಳು ಅನ್ನೋಂಥದ್ದು ಬಲಾಢ್ರ ಕೈಯಲ್ಲಿ ಏನಿರುತ್ತನೋ ಆ ಸುಳ್ಳು ಅನ್ನೋಂಥದ್ದು ಆ ಬಲಾಢ್ರ ಕೈ ಇದ್ದಂಥ ಟೈಮಲ್ಲಿ ಅದು ಸತ್ಯ ಆಗುತ್ತೆ. ಯಾವತ್ತೂ ಈ ಬಲಾಢ್ರ ಅಲ್ಲಾರ್ದಂಥವ್ರ ಕೈಯಲ್ಲಿ ಸತ್ಯ ಇದ್ದರೆ ಅದು ಸತ್ಯನೇ ಸುಳ್ಳಾಗುತ್ತೆ. ಯಾವತ್ತೂ ಕೂಡ ಸತ್ಯದ ಕಡೆ ಸುಳ್ಳು ಗೆಲಿತ ತಗಲಿ, ಸತ್ಯ ಯಾವತ್ತೂ ಕೂಡ ಸೋತೋಗುತ್ತೆ. ಅಂದರೆ ಸುಳ್ಳು ಯಾವತ್ತು ಗೆಲ್ಲಿತದೆ ಬಲಾಢ್ರ ಕೈಯಲ್ಲಿ ಇದ್ದಂಥ ಟೈಮಲ್ಲಿ.
ಸತ್ಯ ಏನಿದೆ ಬಲಾಢ್ರಿ ಇಲ್ಲಾರ್ದಂಥ ಶಕ್ತಿ ಇಲ್ಲಾರ್ದಂಥ ಹೀನವಾದಂಥ ಜನರ ಜೊತೆ ಮತ್ತು ಸುಳ್ಳಿನ ಬಗ್ಗೆ ನಾವು ನೋಡಿದಂಥ ಟೈಮಲ್ಲಿ ಸುಳ್ಳು ಬಲಾಢ್ರ ಜೊತೆಲಿದ್ದಂಥ ಟೈಮಲ್ಲಿ ಗೆಲ್ಕೊಂತಾನೆ ಬಂದಿದೆ, ಸತ್ಯ ಯಾವತ್ತು ಕೂಡ ಸೋಲ್ಕೊಂತಾನೆ ಬಂದಿದೆ. ಭಾಳ ಉದಾಹರಣೆಗಳು ನಾವು ನೋಡಿದ್ವಿ. ಹಂಗಾಗಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ ನಂತರ ಕೂಡ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, ನೋಡಿ ಸರ್, ನನಗೆ ಇವತ್ತು ನಮ್ಮ ಏನು ಸಂಘದ ಪ್ರಮುಖರಿಗೆ ಎಲ್ಲರೂ ಕೂಡ ಏನು ತಿಳಿಸ್ಬೇಕಾಯಿತು, ಎಲ್ಲರೂ ಕೂಡ ನಾನು ಪ್ರಮುಖರಿಗೆ ಎಲ್ಲರೂ ಕೂಡ ನಾನು ತಿಳಿಸಿದ್ದೀನಿ. ನಾನು ಮತ್ತೆ ಪಾರ್ಟಿಯ ಹೈಕಮಾಂಡ್ ನಾಯಕರು ಯಾರ್ಯಾರು ತಿಳಿಸ್ಬೇಕಾಯ್ತು, ನಾನು ಯಾರ್ಯಾರು ಕಮ್ಯುನಿಕೇಷನ್ದಲ್ಲಿ ಬಂದಾರೋ ಆ ಕಮ್ಯುನಿಕೇಷನ್ ಬಂದಂಥವ್ರು ಎಲ್ಲರೂ ಕೂಡ ನಾನು ತಿಳಿಸೋಂಥ ಕೆಲಸ ಕೂಡ ನಾನು ಮಾಡಿದ್ದೀನಿ. ಅದಕ್ಕೋಸ್ಕರವಾಗಿ ನನ್ನ ರಾಜಕೀಯ ಜೀವನದ ಬಗ್ಗೆ ರಾಜ್ಯದಲ್ಲಿ ಉದ್ದಗಲಕ್ಕೆ ಕೂಡ ಪಾರ್ಟಿ ಸಂಘಟನೆ ವಿಚಾರ ಬಂದಂಥ ಟೈಮಲ್ಲಿ 2019 ಹಿಡ್ಕೊಂಡು 2008, 2009 ಸುಷ್ಮಾ ಸ್ವರಾಜ್ ಅವರು ಇಲ್ಲಿ ನಿಂತಂಥ ಟೈಮಲ್ಲಿ ಕೂಡ 9ರಲ್ಲಿ ನಿಂತಂಥ ಟೈಮಲ್ಲಿ ಕೂಡ ಭಾಳ ಕಷ್ಟಪಟ್ಟಿದ್ದೀನಿ. ಯಾಕಂದರೆ ಸುಷ್ಮಾ ಸ್ವರಾಜ್ ಅವರು ನಿಂತಂಥ ಟೈಮಲ್ಲಿ ಅವತ್ತು ನಾನು ಒಪ್ಪುತ್ತೀನಿ, ಅಂದರೆ ನಾನೇನು ಆದಿ ಬೀದಿಯಲ್ಲಿ ಹೋದಂಥ ವ್ಯಕ್ತಿಯನ್ನಲ್ಲ. ನಂದು ಪೊಲಿಟಿಕಲ್ ಫ್ಯಾಮ್ಲಿ,